ಅವರು ಇನ್ನೂ ನಂಬರ್ ಒನ್ ಟ್ರೆಂಡಿಂಗಲ್ಲಿರೋರು. ಒಂದಿಷ್ಟು AI ವಿಡಿಯೋಸ್ಗಳೆಲ್ಲ ಪಾಪ ನಿಮ್ಮದು ಕಾವ್ಯದು ಆ ಮಗುನೇ ಮಾಡ್ಬಿಟ್ರು, ಮಗುನೇ ಜೊತೆಲಿ ಇಟ್ಬಿಟ್ರು. ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಏನಿಲ್ಲ ಮೇಡಮ್, ನಗು ಬರ್ತದೆ. ಅಂದರೆ ಪಾಪ ಅವ್ರು ಇಷ್ಟಪಟ್ಟು ಹಿಂಗೆ ಹಿಂಗೆ ಅದು ಟೈಮ್ ಕೊಟ್ಟು ಮಾಡೋರಲ್ಲ ಮೇಡಮ್. ಈಗ ಇದಕ್ಕೆ ಹಿಂಗೆ ಮಾಡ್ರೆ ಚೆನ್ನಾಗಿರ್ತದೆ, ಹಿಂಗಾದ್ರೆ ಚೆನ್ನಾಗಿರುತ್ತೆ ಟೈಮ್ ಕೊಟ್ಟು ಮಾಡೋರಲ್ಲ, ಖುಷಿ ಆಯ್ತದೆ ಮೇಡಮ್. ಗಿಲ್ಲಿಗೆ ಯಾವ ವಿಚಾರಕ್ಕೆ ತುಂಬ ಕೋಪ ಬರುತ್ತೆ? ಯಾವ ವಿಚಾರಕ್ಕೂ ಸದ್ಯಕ್ಕೆ ಬರೋಲ್ಲ ಮೇಡಮ್. ಅಲ್ಲಿ ಅಷ್ಟು ಕೋಪ ಮಾಡ್ಕೋತಿದ್ರಿ ಪಾಪ ಅಲ್ಲಿ ಬಿಗ್ ಬಾಸ್ ಮನೇಲಿ. ಗಿಲ್ಲಿ ಯಾಕೆ ಬಂದ ತಕ್ಷಣ ಫುಲ್ ಸೈಲೆಂಟ್ ಆಗ್ಬಿಟ್ರು? ಅದೇ ಕೆಲವೊಂದು ಈಗ ಈ ಬಿಗ್ ಬಾಸೇ ಬೇರೆ ಅಲ್ವಾ ಮೇಡಮ್. ಇವಾಗ ಅಲ್ಲಿ ಹೆಂಗಿದ್ದ ಹಂಗೆ ಇದ್ದೆ, ಇಲ್ಲಿಗೆ ಯಾಕೆ ಬಂದು ಸೈಲೆಂಟ್ ಆಗ್ಬಿಟ್ಟು ಅಂತ ಕೇಳಿದ್ರೆ ಅದೇ ನಿದ್ದೆ, ಈ ರೊಟೀನು, ಈ ಹೊರಗಡೆದು ಈ ಓಡಾಟಗಳು, ಅದು ಇದು ಇದೆಲ್ಲ ಸೇರಿ ಹಂಗೆ ಆಗ್ಬಿಟ್ಟೈತೆ ಅಷ್ಟೇ. ಇತ್ತೀಚೆಗೆ ಒಬ್ಬ ನಿರ್ದೇಶಕರ ಹತ್ರ ಹೇಳ್ತಾ ಇದ್ರಂತೆ, ಅಣ್ಣ ನಂಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಾ ಇದೆ, ಏನಾದರೂ ಕೆಲಸ ಇದ್ರೆ ಹೇಳೋಣ ಅಂತ. ಆ ಲೆವೆಲಿಗೆ ಸ್ಟ್ರೆಸ್ ಆದ್ರ? ಸ್ಟಾರ್ಟಿಂಗ್ ಬಂದಾಗ ಹಂಗೆ ಆಗೋಗಿತ್ತು ಮೇಡಮ್. ಅಯ್ಯೋ ಏನಪ್ಪ ಇದು ಅನ್ನೋ ಥರ. ಇವಾಗ ಪರವಾಗಿಲ್ಲ. ಇಲ್ಲ ಒಂದು ಕಡೆ ಈ ಸೂಪರ್ ಹಿಟ್ ಸಿನಿಮಾಕ್ಕೆ ಗಿಲ್ಲಿ ಬಂದ್ರೇ ಒಂದು ಒಳ್ಳೆ ಜೋಶು ಅನ್ನೋ ಥರ. ಓಕೆ ಪಾಪ ಅದು ತಪ್ಪಲ್ಲ, ಯಾಕಂದ್ರೆ ನಿಮ್ಮ ಕಷ್ಟ ಕಾಲದಲ್ಲಿ ಅವರು ನಿಮಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಾಗ ನೀವು ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಸಪೋರ್ಟಿವ್ ಆಗಿರ್ಬೋದು. ನೀವೆಷ್ಟು ಜೊತೆಯಾಗಿ ನಿಲ್ತಿದ್ದೀರಾ ಸಿನಿಮಾ? ಅದೇ ಇವಾಗೆಲ್ಲ ಹಿಂಗೆ ಬಂದು ಮಾಮೂಲಿ ನಮ್ಮ ನ್ಯೂಸ್ ಚಾನಲ್ ಅವ್ರಿಗೆಲ್ಲ ಇಂಟ್ರ್ಯೂ ಇದು ಮಾಡೋದು, ಅದು ಮಾಡೋದು, ಒಂದಷ್ಟು ಓಡಾಟ ಎಲ್ಲ ಇರ್ತೀನಿ ಮೇಡಮ್. ಅದರಲ್ಲೇನು ಇರಬೇಕಲ್ವ ಮೇಡಮ್ ಆ್ಯಕ್ಚುಲಿ. ಆಗಲಿ. ಗಿಲ್ಲಿ ಯಾವಾಗ ನಮಗೆ ಗುಡ್ ನ್ಯೂಸ್ ಕೊಡೋದು ಮದುವೆ ವಿಚಾರಕ್ಕೆ? ಈಗ ಸದ್ಯಕ್ಕೆ ಆ ಥರ ಪ್ಲ್ಯಾನ್ ಯಾವುದಿಲ್ಲ ಮೇಡಮ್. ಸುಮ್ಮನೆ ಅದು ಇದು ಕತೆಗಳು, ಮದುವೆ ಹುಡುಗಿ ಬರೆದು ನೋಡ್ತಿದ್ದಾರೆ ಹಾಗೆ, ಇಲ್ಲ, ಇಲ್ಲ. ಅದೆಲ್ಲ ಕತೆಗಳ? ಇಲ್ಲ ಕಥೆಗಳೇ ಮೇಡಮ್. ಇನ್ನೂ ಲೇಟ್ ಆಯ್ತದ ಮದುವೆ. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ. ಥ್ಯಾಂಕ್ ಯು ಮೇಡಮ್. ಸೂಪರ್ ಹಿಟ್ ಸಿನಿಮಾ ಒಳ್ಳೆಯದು. ಆಡಿಯನ್ಸ್ಗೆ ಏನಾದರೂ ಹೇಳಿ ಅಲ್ಲ, ಯಾಕಂದರೆ ಯಾವುದು ಒಂದೆರಡು ಸಿನಿಮಾ ರಿಲೀಸ್ ಆಯಿತು, ಬಟ್ ಅದರಲ್ಲಿ ನಮ್ಮ ಪುಟ್ಟ ಕ್ಯಾರೆಕ್ಟರ್ ನೋಡಿದ್ದೀವಿ, ಫುಲ್ ಫ್ಲೆಗ್ದಾಗ ಒಂದು ಕ್ಯಾರೆಕ್ಟರ್, ಏನಾದ್ರು ಹೇಳಿ ಅಲ್ಲ. ಅದೇ ಈ 27ನೇ ತಾರೀಕು ಸೂಪರ್ ಹಿಟ್ ಅನ್ನೋ ಸಿನಿಮಾ ಬರ್ತಾಯಿದೆ. ನಾನು ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ಇಷ್ಟ ಆದರೆ ಇನ್ನೊಂದು 4 ಜನರಿಗೆ ಕರ್ಕೋಗಿ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ ಅವರೇ. ಸೊ ಇದು ಗಿಲ್ಲಿ ನಟ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.